Today we should start with the new unit, a short story, a memoir written by A.J.Cronin, the two gentlemen of Verona. So this is actually a memoir. Memoir ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಅವರು ಕಂಡಂತಹ ಒಂದಷ್ಟು ಘಟನೆಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ವಿಸಿಟ್ ನಂತರ ಅವರು ಅಲ್ಲಿ ಗಮನಿಸಿದಂತಹ ಸಂದರ್ಭಗಳನ್ನು ಬರೀತಕ್ಕಂಥದ್ದೇನಿದೆ ಅದನ್ನು ನಾವು ಮೆಮೊಯ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ದ ಆಥರ್ A.J.Cronin, he basically happens to be a writer from, he's a Scottish novelist. Scottish novelist ಆಗಿರ್ತಕ್ಕಂತಹ ಇವರು ಆರಂಭದ ದಿವಸಗಳಲ್ಲಿ ಅವರು ಮೂಲತಃವಾಗಿ ಒಬ್ಬ ಫಿಸಿಷಿಯನ್ ಆಗಿದ್ದರು. ಫಿಸಿಷಿಯನ್ ಅಂದರೆ ಒಬ್ಬ ವೈದ್ಯರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಆ್ಯಂಡ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ he fell ill, and during that period, during his illness and after the recovery of his illness, he thought of writing a novel, and that novel, Hatler's Chasm, or ಬರೆದಂತಹ ಪ್ರಥಮ novel, Hatler's Chasm, it actually gained lot of popularity to this fellow. And later, he thought of completely giving up the profession of a physician, and he turned himself to a Scottish novelist. He turned himself, or he considered writing as a full-time profession. Hatler's Chasm, The Spanish Gardener, are some of the novels or his works which actually gained momentum or which gave him a lot of popularity. And when you think about or when you focus about the theme that is presented by A.J.Cronin, he writes about social realism. The theme of his writings happened to be, his works actually had a combination of realism. ಅಂದರೆ ಇದು ವಾಸ್ತವದ ಪರಿಚಯ, ವಾಸ್ತವಾಂಶ ಇರ್ತಕ್ಕಂತಹ ಬದುಕಿನೊಳಗಿರ್ತಕ್ಕಂತಹ ರಿಯಾಲಿಟಿ. ಅವರೊಬ್ಬ ಫ್ಯಾಂಟಸಿ ರೈಟರ್, ಇಮ್ಯಾಜಿನರಿ ಇವೆಂಟ್ಸ್ ಅನ್ನ ರೆಕಾರ್ಡ್ ಮಾಡೋದಿಲ್ಲ. ಹೆಚ್ಚಾಗಿ ಅವರ ಬರವಣಿಗೆಗೆ ಅವರು ಅಬ್ಸರ್ವ್ ಮಾಡಿರ್ತಕ್ಕಂತಹ ಲೈಫ್ನೊಳಗಿರ್ತಕ್ಕಂತಹ ರಿಯಲ್ ಇವೆಂಟ್ಸ್ ಏನಿದೆ ಅದನ್ನು ಅವರು ಚಿತ್ರಿಸ್ತಾರೆ. ಹಿಸ್ ವರ್ಕ್ಸ್ ಹ್ಯಾಪನ್ ಟು ಬಿ ಅ ಕಾಂಬಿನೇಷನ್ ಆಫ್ ರಿಯಲಿಸಮ್ ಆ್ಯಂಡ್ ಸೋಷಿಯಲ್ ಕ್ರಿಟಿಸಿಸಮ್. ಆ ಒಂದು ಪರಿಸ್ಥಿತಿಯೊಳಗೆ ಅವರ ಕಥೆಯೊಳಗಿರ್ತಕ್ಕಂತಹ ಪಾತ್ರಗಳು ಇರಬೇಕು ಅಂತ ಹೇಳಿದಾಗ ಅದಕ್ಕಿರ್ತಕ್ಕಂತಹ ಕಾರಣ ಏನು ಅನ್ನೋದನ್ನ ಅವರು ಹುಡುಕ್ತಾರೆ. ಆ ಒಂದು ಕಾರಣ ಸಾಮಾನ್ಯವಾಗಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನ್ಯೂನತೆಗಳಾಗಿದೆ. ಅದರ ಬಗ್ಗೆ ಅವರ ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಅವರ ಕಥೆಗಳಲ್ಲಿ ಅಥವಾ ಅವರ ಕಾದಂಬರಿಗಳಲ್ಲಿ ಕಾಣಬಹುದು. ಈ ರೀತಿಯ ರಿಯಲಿಸಮ್ ಆ್ಯಂಡ್ ಸೋಷಿಯಲ್ ಕ್ರಿಟಿಸಿಸಮ್ ಇರ್ತಕ್ಕಂತಹ ರೈಟಿಂಗ್ಸ್ ಅಂದರೆ ಆ ಥೀಮನ್ನು ಹೊಂದಿರತಕ್ಕಂತಹ ಇವರ ಬರವಣಿಗೆಗೆ ನಾವು ಮ್ಯಾಕ್ಸಿಮಮ್ ಆಗಿರ್ತಕ್ಕಂತಹ ಆಂಗ್ಲೋ ಅಮೆರಿಕನ್ ರೀಡರ್ಶಿಪ್ ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆ್ಯಂಡ್ ಕಮಿಂಗ್ ಟು ದಿಸ್ ಸ್ಟೋರಿ, ದ ಟೂ ಜೆಂಟಲ್ಮೆನ್ ಆಫ್ ವೆರೋನಾ. ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಅನ್ನೋ ಹೆಸರನ್ನು ಕೇಳಿದ ಕೂಡಲೇ ನಮಗೆ ಪಟ್ ಅಂತ ನೆನಪಾಗ್ತಕ್ಕಂಥದ್ದು ಶೇಕ್ಸ್ಪಿಯರ್ ಅವರು ಇದೇ ಟೈಟಲ್ ಅಲ್ಲಿ ಬರೆದಿರ್ತಕ್ಕಂತಹ ಡ್ರಾಮಾ. ಬಟ್ he has just used that particular title, Two Gentlemen of Verona, because the story of two gentlemen here is set in Verona. So this is a story of two boys, that is Niccolo and Jacob. Niccolo and Jacob happen to be the major characters of the story. The hardships, the struggles that they face has been recorded here by the author. It is his chance encounter with these two boys that he comes across these two boys, and gradually during his period of stay in Verona, he comes across various problems or troubles that these two boys are facing. It also speaks about the hardships, ಅವರ ಕಷ್ಟದ ಬದುಕೇನಿದೆ ಅದರ ಚಿತ್ರಣವನ್ನು
ನಮ್ಗೆ ಈ ಕಥೆಯೊಳಗೆ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ನಿಕೋಲೋ ಮತ್ತು ಜಕೋಬ್ ಇಬ್ರು ಬ್ರದರ್ಸ್. 13 ವರ್ಷದ ನಿಕೋಲೋ ಮತ್ತು 12 ವರ್ಷದ ಜಕೋಬ್ ಇವರಿಬ್ರು ಪಡ್ತಿರ್ತಕ್ಕಂತಹ ಕಷ್ಟ, ಇವರು ಎದುರಿಸ್ತಿರುವಂತಹ ಕಷ್ಟವನ್ನ ನಮಗೆ ರೆಕಾರ್ಡ್ ಮಾಡ್ತಿರುವಂತಹ ಸ್ಟೋರಿ. ಬಟ್ ದಿಸ್ ಇಸ್ ನಾಟ್ ಅ ಸ್ಟೋರಿ ವಿಚ್ ಜಸ್ಟ್ ಸ್ಪೀಕ್ಸ್ ಅಬೌಟ್ ದ ಹಾರ್ಡ್ಶಿಪ್ಸ್. This is a story which celebrates human relations. This is a story which speaks about the intactness of family bonding, which is actually set up against the backdrop of Second World War. ಇಟಲಿಯ ವರೋನಾದಲ್ಲಿ ನಡೆತಕ್ಕಂತಹ ಕತೆ. ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ನಂತರ ಆದಂತಹ ಅನೇಕ ಮಂದಿಗೆ, ಕಾಮನ್ ಪೀಪಲ್ಗೆ ಆದಂತಹ ಸಮಸ್ಯೆಗಳೇನಿದೆ ಅವುಗಳನ್ನ ನಿಕೋಲೋ ಮತ್ತು ಜಕೋಬ್ ಮುಖಾಂತರ ಚಿತ್ರಿಸ್ತಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಮೀನ್ ವೈಲ್, ದಿಸ್ never give up attitude that is presented to us in these two characters, Nicola and Jacob, actually celebrates human relationships. ಮಾನವೀಯ ಗುಣಗಳು, ಅದರೊಳಗೂ ಕೂಡ ಸಂಬಂಧಕ್ಕೆ, ಫ್ಯಾಮಿಲಿ ಬಾಂಡೇಜ್ಗೆ, ನಮ್ಮ ಕುಟುಂಬಕ್ಕೆ ನಮಗಿರ್ತಕ್ಕಂತಹ ಒಂದು ನಿಕಟವಾಗಿರ್ತಕ್ಕಂತಹ ಇಂಟಿಮಸಿ ಏನಿದೆ ಅದನ್ನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಬಿಕಾಸ್ ಹಿಯರ್ ಇನ್ ದಿಸ್ ಸ್ಟೋರಿ ಯು ಆಕ್ಚುಲಿ ಸಿ ದೀಸ್ ಟೂ ಬಾಯ್ಸ್ taking or accepting all kind of hardships ಅಂತ ಹೇಳಿದ್ರೇನು, ಸಮಸ್ಯೆಗಳು, ಬದುಕಿನೊಳಗೆ ಅವರು ಫೇಸ್ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಅವರು ನಗ್ನಗ್ತಾ ಸ್ವೀಕರಿಸ್ತಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂಡ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ವೈ ಇಸ್ ಇಟ್ ದಟ್ ದೇ ಆರ್ ಎವರ್ ರೆಡಿ ಟು ಟೇಕ್ ಆರ್ ಎವರ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಟ್ರಬಲ್ಸ್? Why is it that they are ever ready to accept any kind of problems or any kind of challenges that life poses? It's because they have an intention, and that intention is to see that their sister Lucia is cured. Their intention is to help and support their sister Lucia, elder sister Lucia, who is 20 years old. She is suffering from tuberculosis, and they are trying day in and day out to support her, and with the hope that she will definitely recover. This is a story which actually has a message that when humans, that is when we are not ready to give up, then probably we will definitely not lose in the battle of life. ಜೀವನ ನಮಗೆ ಕೊಡ್ತಕ್ಕಂತಹ ಎಷ್ಟೇ ಸಮಸ್ಯೆಗಳಿರ್ಬೋದು, ನಾವು ಫೇಸ್ ಮಾಡ್ತಿರ್ತಕ್ಕಂತಹ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳು, ಕಷ್ಟಕರವಾಗಿರ್ತಕ್ಕಂತಹ ಕ್ಲಿಷ್ಟಕರವಾಗಿರ್ತಕ್ಕಂತಹ ಸಂದರ್ಭಗಳೇನಿದೆ ಅದೆಲ್ಲದಕ್ಕೂ ಇರ್ತಕ್ಕಂತಹ ಒನ್ ಅಂಡ್ ಓನ್ಲಿ ಆನ್ಸರ್ ಈಸ್ ಯುವರ್ ಆಟಿಟ್ಯೂಡ್ ಆಫ್ ನೆವರ್ ಗಿವ್ ಅಪ್. ಅಂಡ್ ದ ಡ್ರೈವಿಂಗ್ ಫೋರ್ಸ್ of that never give up attitude, ಆ never give up attitude ಅನ್ನ ಈ ಕಥೆಯೊಳಗೆ ಈ ಇಬ್ಬರು ಹುಡುಗರು ನಿಕೋಲೋ ಮತ್ತು ಜಕೋಬ್ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಆ ಇಬ್ಬರು ಹುಡುಗರು ನಾವು ಕಾಣೋ ಹಾಗೆ ಆ ಒಂದು never give up attitude ಅನ್ನ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. Why and what is the driving force? The driving force is love, affection and care that they have towards their elder sister. The feeling of belongingness and the feeling of a responsibility that they share towards their elder sister is the real guiding force that they have. It is their inner strength to fight against all odds that these conditions have put forth before them. So now let's go through the short story in memoir, Two Gentlemen of Verona by the Scottish novelist A.J.Cronin. In this short story, we see how the narrator, along with his companion, and who the companion is, they
such about the companion of the narrator is not given to us. ನರೇಟರ್ ಅಂತ ಹೇಳ್ತಿರೋದ್ರಿಂದ we can take ಆ ಕಥೆಗಾರನ ಹೇಳ್ತಿರ್ತಕ್ಕಂತಹ ಕಥೆಗಾರ ನಮ್ಮ ಲೇಖಕರಂತಾನೆ ನಾವು ಪರಿಗಣಿಸಬಹುದು. ಈ ನಮ್ಮ ನರೇಟರ್ along with his companion he comes across these two boys, that is Niccolo and Jacob, for the first time in the outskirts of Verona. ನಮಗೆ ಈ ಕಥೆಗಾರ ಮತ್ತು ಈ ಇಬ್ಬರ ಹುಡುಗರು ಅಂದ್ರೆ ಕಥೆಗಾರ ಆ ಎರಡು ಮಕ್ಕಳ ನಿಕೋಲೋ ಮತ್ತು ಜಕೋಬ್ನ ಬಗ್ಗೆ ನಮಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಅವರ ಅಬ್ಸರ್ವೇಷನ್ ಏನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಈ ಕಥೆಯ ಕಥಾ ವಸ್ತು ಆಗಿರ್ತಕ್ಕಂಥದ್ದು. ಸೊ ಟೂ ಜೆಂಟಲ್ಮೆನ್ ಆಫ್ ವೆರೋನಾ, ಆಬ್ವಿಯಸ್ಲಿ ಆ ಎರಡು ಪುಟ್ಟ ಮಕ್ಕಳನ್ನ ಇವರಿಗೆ ಟೂ ಜೆಂಟಲ್ಮೆನ್ ಅಂತ ಕರೀತಾ ಇದ್ದಾರೆ. Why is it that he terms Niccolo and Jacob as gentlemen of Verona is something which we can realize or understand as we go through the story. So first time ಈ ಹುಡುಗರ ಪರಿಚಯ ಇವರು ಅಥವಾ ಆ ಹುಡುಗರಿಗೆ ಭೇಟಿ, ನಿಕೋಲೋ ಅಂಡ್ ಜಾಕಬ್ನ ಭೇಟಿ ನಮ್ಮ ಈ ಲೇಖಕರಿಗೆ ಆಗ್ತಕ್ಕಂಥದ್ದು ವೆರೋನಾದ ಔಟ್ಸ್ಕರ್ಟ್ಸ್ ಅಂತ ಹೇಳಿದ್ರೆ ಊರಿನ ಹೊರವಲಯದ ಭಾಗದಲ್ಲಿ. That is, as they drove to the foothills of Alps. Alps happen to be one of the major mountain ranges in Italy. So, ಇಟಲಿಯಲ್ಲಿರ್ತಕ್ಕಂತಹ ಒಂದು ಪ್ರಮುಖ ಸಿಟಿ ವೆರೋನಾ. ಆ ವೆರೋನಾ ಸಿಟಿ ಕಡೆಗೆ ಇವರು ಹೋಗ್ತಾ ಇರುವಾಗ ಅಂದ್ರೆ ಲೇಖಕರು ಹೋಗೋ ಹೊತ್ತಿಗೆ ವೆರೋನಾದ ಹೊರವಲಯದೊಳಗೆ ನಮ್ಮ ನಿಕೋಲೋ ಮತ್ತು ಜಾಕೋಬ್ ಎನ್ಕೌಂಟರ್ ವಿತ್ ದಿ ನರೇಟರ್. ಅಂಡ್ ಆ ಸಂದರ್ಭದೊಳಗೆ ನಾವು ಗಮನಿಸೋದು ಆಸ್ ವಿ ಡ್ರಾ, ದಟ್ ಇಸ್ ವಿ ಅಂತ ಹೇಳಬೇಕಾದ್ರೆ ಇಲ್ಲಿ ನರೇಟರ್ ಅಂಡ್ ಹಿಸ್ ಕಂಪ್ಯಾನಿಯನ್. ಅಂಡ್ ಹೂ ದ ಕಂಪ್ಯಾನಿಯನ್ ಇಸ್, the details are not presented to us, so let us not bother about it. Through the foothills of Alps, ಆಲ್ಪ್ಸ್ ಬೆಟ್ಟದ ಅಥವಾ ಆಲ್ಪ್ಸ್ ಮೌಂಟೇನ್ ರೇಂಜಸ್ ಪರ್ವತ ಶ್ರೇಣಿ ಏನಿದೆ ಅದರ ತಪ್ಪಲಿನೊಳಗಿರ್ತಕ್ಕಂತಹ ವೆರೋನಾದ ಬಳಿಗೆ ನಾವು ಹೋಗುವಾಗ we came across two small boys who stopped us on the outskirts of Verona. They were selling wild strawberries. So what were the two boys selling? Two boys were selling wild strawberries. One more question ಗೆ ಬರ್ತಕ್ಕಂತ ಪ್ರಶ್ನೆಗಳಿದು. What were the two boys selling in the foothills of Alps mountain, or what were the two boys selling the outskirts of Verona? The two boys were selling wild strawberries. And how about these strawberries? Strawberries, these were bright scarlet ಅಂತ ಹೇಳಿದ್ರೆ ಕೆಂಪು ಬಣ್ಣ, scarlet berries. They looked delicious. And the driver of this narrator actually warned or cautioned them not to purchase these wild strawberries. ಆ ಸ್ಟ್ರಾಬೆರೀಸ್ ಅನ್ನ ಪರ್ಚೇಸ್ ಮಾಡಬೇಡಿ, ಕೊಡಬೇಡಿ ಅಂತ ಹೇಳ್ಬಿಟ್ಟು ಈ ಡ್ರೈವರ್ ಹೇಳ್ತಾರೆ. ಆಕ್ಚುಲಿ ಒಂದು ಪುಟ್ಟಿ ಏನಿದೆ ವೈಲ್ಡ್ ಸ್ಟ್ರಾಬೆರೀಸ್ ಅಂತ ಹೇಳಿದ್ರೆ ಕಾಡಿನಿಂದ ಹರ್ಕೊಂಡ್ ಬಂದಿರತಕ್ಕಂತಹ ಸ್ಟ್ರಾಬೆರಿಗಳನ್ನ ಈ ಪುಟ್ಟ ಮಕ್ಕಳು ಮಾರ್ತಾ ಇದ್ದಾರೆ. ಆ ಸ್ಟ್ರಾಬೆರೀಸ್ಗೆ ಅಂದ್ರೆ ಆ ಪುಟ್ಟಿಯನ್ನ ಡಾರ್ಕ್ ಗ್ರೀನ್ ಲೀವ್ಸ್ ನಿಂದ ಕವರ್ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಅಫ್ಕೋರ್ಸ್ ದೇ ಅಪಿಯರ್ಡ್ ಟು ಅಟ್ರಾಕ್ಟ್, ಬಟ್ ಲ್ಯೂಗಿ, that is the driver. So L-U-I-G-I, Louis, who is the driver of the narrator, he said that he cautioned this narrator and his companion not to buy it. Don't buy, warned Louis, our cautious driver. You will get fruits much better in Verona. Besides these balls, so it is through the driver that we come across or we come to know about the appearance of these two boys. ಇವರು ನೋಡ್ಲಿಕ್ಕೆ ಅವರ ಅಪಿಯರೆನ್ಸ್ ನಲ್ಲಿ ಹೇಗೆ ಕಾಣಿಸ್ತಾ ಇದ್ರು. He shrugged his shoulders to convey his disapproval of their shabby appearance. ಏನನ್ನು ಹೇಳದೆ ಹೋದ್ರು ಶೋಲ್ಡರ್ಸ್ ಅನ್ನ ಶ್ರಗ್ ಮಾಡೋದು ಅಂತ ಹೇಳಿದ್ರೆ ಭುಜ ಎಸ್ಬಿಟ್ಟು, ಅಂದ್ರೆ ನಾಟ್ ಸೋ ಶೋರ್ ಕಾಣಿಸ್ತಾ ಇದೆ ಅಲ್ವಾ, ಅವನ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ತಾ ಇದ್ದಾನೆ. ದೇ ಹ್ಯಾಡ್ ಅ ಶಾಬಿ ಅಪಿಯರೆನ್ಸ್. ಸೊ ಶಾಬಿ ಅಪಿಯರೆನ್ಸ್ ಅಂತ ಹೇಳಿದ್ರೆ ನಾಟ್ ಸೋ ಹೈಜೀನ್.
ಈ ಇಬ್ಬರು ಹುಡುಗರು. ಬಟ್ however, it was like this fellow, the narrator, was attracted towards these two boys who were wearing just one had on a old jersey and cut off khaki pants. The other a shortened army tunic gathered in loose folds about his skinny frame. So dark complexion boys. Yet, though their appearance was shabby, their clothes were not well maintained. The gazing at the two little figures with their broken brown skins, tangled hair, and dark honest eyes, we felt ourselves strangely attracted. A gungur ಕೂದಲು ಬ್ರೌನ್ ಕಲರ್ಡ್ ಸ್ಕಿನ್ ಇರ್ತಕ್ಕಂಥ ಈ ಹುಡುಗರೇನಿದ್ದಾರೆ ಇವರ ಕಡೆಗೆ ಡಿಸ್ಪೈಟ್ ಆಫ್ ದೇರ್ shabby appearance, the writer and his companion were attracted. They were attracted towards these two boys, and they purchased the biggest basket and then set off towards the town. The elder was Niccolo, was 13-year-old. So how old is Niccolo? 13-year-old. And Jacob is the younger brother. He was barely a year younger, 12-year-old boy, Niccolo, who almost came up to the door handle of the car to request him to purchase this basket, and somehow there was a strange feel of attraction that narrator sensed towards these boys. ಅಪರಿಚಿತ ವ್ಯಕ್ತಿಯಾಗಿದ್ರು ಕೂಡ ಆ ಅಪರಿಚಿತ ಮಕ್ಕಳ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಟ್ರಾಕ್ಷನ್ ಅಂದ್ರೆ ಆ ಒಂದು ಸೆಳೆತ, ಅಂದ್ರೆ ಆ ಮಕ್ಕಳ ಬಗ್ಗೆ ಒಂದು ಕಾಳಜಿ ಉಂಟಾಗುತ್ತೆ ಅವ್ರ ಮನಸ್ಸಿನೊಳಗೆ. ಹಾಗಾಗಿ ಅವರು ಬಿಗ್ಗೆಸ್ಟ್ ಬಾಸ್ಕೆಟ್ ಅನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟರು. ವೆರೋನಾ ಇಸ್ ಅ ಲವ್ಲಿ ಸಿಟಿ. ಇಟಲಿಯೊಳಗೆ ಮೇಜರ್ ಹಿಸ್ಟಾರಿಕಲ್ ರೆಫರೆನ್ಸ್ ಇರ್ತಕ್ಕಂತಹ ಪ್ಲೇಸ್ ವೆರೋನಾ. ವೆರೋನಾ ಅಂತ ಹೇಳಿದ ಕೂಡಲೇ ನಮಗೆ ಸಾಮಾನ್ಯವಾಗಿ ನೆನಪಾಗ್ತಕ್ಕಂಥದ್ದು ಆ ಮೆಜುವಲ್ ಹಿಸ್ಟ್ರಿ ಅವಧಿಯೊಳಗೆ ಇದ್ದಂತಹ ಬ್ಯೂಟಿ ಅಂಡ್ ಗ್ರ್ಯಾಂಡ್ಯೂರ್ ಆಫ್ ದ ಸ್ಟ್ರೀಟ್ಸ್. ಇಟ್ ಹ್ಯಾಡ್ ಸ್ಪ್ಲೆಂಡೆಡ್ ಬಿಲ್ಡಿಂಗ್ಸ್ ಅಂಡ್ ಎಕ್ಸ್ಕ್ವಿಸೈಟ್ ಪೇಲ್ ಹನಿ ಕಲರ್. ನಾವು ಆ ಬಿಲ್ಡಿಂಗ್ಸ್ ನ ಕಲರ್ ಯಾವ್ದು ಗಮನಿಸಬಹುದು? ಪೇಲ್ ಹನಿ ಕಲರ್. ಪಟ್ ಅಂತ ನೆನಪಾಗ್ತಕ್ಕಂಥದ್ದು ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ರೋಮಿಯೋ ಅಂಡ್ ಜೂಲಿಯಟ್. ರೋಮಿಯೋ ಅಂಡ್ ಜೂಲಿಯಟ್ ವೆರೋನಾ ಸಿಟಿಯೊಳಗೆ ಬಂದಂತಹ ಎರಡು ಪ್ರಮುಖ ಪಾತ್ರಧಾರಿಗಳು. ಅದರಂತೆ ಇಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಅವರ ಟೂಮ್ಗಳನ್ನ ನಾವು ಕಾಣ್ತೀವಿ. ರೋಮಿಯೋ ಅಂಡ್ ಜೂಲಿಯಟ್ ಆರ್ ರೆಪ್ಯೂಟೆಡ್ ಟು ಹ್ಯಾವ್ ಲಿವ್ಡ್ ಹಿಯರ್. ಬಟ್ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದೊಳಗೆ ಸೆಕೆಂಡ್ ವರ್ಲ್ಡ್ ವಾರ್ನ ಇಂಪ್ಯಾಕ್ಟ್ ಇಂದಾಗಿ ಅಂತ ಸುಂದರವಾದ ಎಕ್ಸ್ಕ್ವಸೈಟ್ ಗ್ರ್ಯಾಂಡ್ಯೂರ್ ಬ್ಯೂಟಿಫುಲ್ ಲುಕ್ ಇದ್ದಂತಹ ವೆರೋನಾ ಇವತ್ತು ಶಾಟರ್ಡ್ ಆಗಿರ್ತಕ್ಕಂಥದ್ದು, ಡ್ಯಾಮೇಜ್ಡ್ ಆಗಿರ್ತಕ್ಕಂತಹದ್ದು ಕಾಣಬಹುದು. ಸಿಟಿ ವಿಚ್ ಇಸ್ bombed in the recent war, it has lost its bridge and also the glory and charm that it had, which is a clear indication that the narrator visited Verona somewhat after Second World War. And this narrator who is here to who has visited Verona did not have the slightest knowledge that he would come across these two boys again. ಅವರ ಉದ್ದೇಶ ಏನು? ಟೂರಿಸ್ಟ್ ಆಗಿ ಬಂದಿರತಕ್ಕಂಥದ್ದು. ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯ ಅಧ್ಯಯನವನ್ನ ಮಾಡ್ತಿರ್ತಕ್ಕಂತಹ ರೀತಿಯೊಳಗೆ ನಮಗಿಲ್ಲಿ ನರೇಟರ್ಸ್ ಅಪ್ರೋಚ್ ಕಾಣಿಸುತ್ತೆ. ಆದರೆ ಅವರು ಈ ಜಸ್ಟ್ ಪ್ರೀವಿಯಸ್ ಡೇ ಆ ಇಬ್ರು ಹುಡುಗರು ನಮ್ಮ ಕಥೆಯ ಕಥಾನಾಯಕರಾಗಿರ್ತಕ್ಕಂತಹ ನಿಕೋಲೋ ಮತ್ತು ಜಕೋಬ್ ಏನಿದ್ರು ಅವರಿಬ್ಬರನ್ನ ನಾವು ನಿನ್ನೆ ಕಂಡಿದ್ರು. ಅವರ ಬಳಿಯಿಂದ ಒಂದು ಬಿಗ್ಗೆಸ್ಟ್ ಬಾಸ್ಕೆಟ್ ಅನ್ನ ಪರ್ಚೇಸ್ ಮಾಡಿದ್ದನ್ನ ನಾವು ಕಾಣ್ತೀವಿ.
just as chance encounter ಅಂದ್ರೇನು ಕೋಇನ್ಸಿಡೆನ್ಸ್ ಅಥವಾ ಆಕಸ್ಮಿಕ ಅಂತ ಹೇಳ್ತೀವಲ್ಲ, ಆ ರೀತಿ ಆಕಸ್ಮಿಕವಾಗಿ ನೆಕ್ಸ್ಟ್ ಡೇ ಆಸ್ ದಿ ನರೇಟರ್ ಅಂಡ್ ಹಿಸ್ ಕಂಪ್ಯಾನಿಯನ್ ಜಸ್ಟ್ ಡಿಸೈಡ್ ಟು ರೋಮ್ ಅರೌಂಡ್ ದ ಸಿಟಿ just as they think of paying visit to the city, they come across these two boys. And now they are not selling fruits, they are not selling wild strawberries as they did yesterday, but today we see these two boys engaged in a different kind of work. ಬೇರೊಂದು ಕೆಲಸದೊಳಗೆ ಅವರು ನಿರತರಾಗಿರೋದನ್ನ ಕಾಣ್ತಿದ್ದೀವಿ. That is, next morning coming out of the hotel as they drove short, ಒಂದಷ್ಟು ದೂರದಿಂದ ಆ ಹೋಟೆಲಿಂದ ಒಂದಷ್ಟು ದೂರ ಅಲ್ಲೇ ಇರ್ತಕ್ಕಂಥ ಒಂದು ಸ್ಕ್ವೇರ್ ಅಂತ ಹೇಳಿದ್ರೆ ನಾವು ನಮ್ಮ ಇಂಡಿಯನ್ ರೋಡ್ ಕಾನ್ಸೆಪ್ಟ್ ನೊಳಗೆ ಸರ್ಕಲ್ ಅಂತ ಏನು ಹೇಳ್ತೀವಿ, ಅದನ್ನ ಇವರಲ್ಲಿ ಸ್ಕ್ವೇರ್ ಅಂತ ಹೇಳ್ತಾರೆ. ಆ ಸ್ಕ್ವೇರ್ ಹತ್ರಕ್ಕೆ he came across these two boys who were shoe shining. They went over shoe shine boxes beside the fountain in the public square doing brisk business. So ಒಂದಷ್ಟು ಜನರು ಕೂಡ ಇವರ ಈ ಬಿಸ್ನೆಸ್ ನಲ್ಲಿ ಅಂದ್ರೆ ಅವರ ಬಳಿಗೆ ಶೂ ಪಾಲಿಶ್ ಮಾಡಿಸ್ಕೊಳ್ಳಿಕ್ಕೆ, ಶೂ ಶೈನ್ ಅಂತ ಹೇಳಿದ್ರೆ ಶೂ ಪಾಲಿಶ್ ಅಂತ ಹೇಳ್ತೀವಿ, ಆ ಶೂ ಶೈನ್ ಮಾಡ್ತಾ ಇದ್ದಂತದನ್ನ ಇಲ್ಲಿ ನಾವು ಗಮನಿಸ್ತೀವಿ. And suddenly, unexpectedly, our narrator noticed that these two boys were none other than those two younger ones, that is Niccolo and Jacob, whom they came across in the outskirts of Verona. And a strange feel of curiosity built in the narrator. ಆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕುತೂಹಲ, ಯಾಕಂತ ಹೇಳಿದ್ರೆ ಅವ್ರು ಅಂದ್ಕೊಂಡಿದ್ದೇನು, ಈ ಹುಡುಗರು ತಮ್ಮ ಜೀವನಕ್ಕಾಗಿ ಅಥವಾ ಹೊಟ್ಟೆಪಾಡಿಗಾಗಿ ಅಥವಾ ಒಂದಷ್ಟು ಎಕ್ಸ್ಟ್ರಾ ಮನಿಯನ್ನ ಸಂಪಾದನೆ ಮಾಡಲಿಕ್ಕಾಗಿ ವೈಲ್ಡ್ ಸ್ಟ್ರಾಬೆರೀಸ್ ಅನ್ನ ಕಾಡಿನಿಂದ ತಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಿಕಾಸ್ ಯುದ್ಧ ಅಂತಕ್ಕಂಥದ್ದು ಎಲ್ಲಾ ವರ್ಗದ ಜನರ ಮೇಲೆ, ರಿಚ್ ಅಂಡ್ ಪೋರ್ ಎಲ್ಲಾ ವರ್ಗದ ಜನರ ಮೇಲೆ ತನ್ನದೇ ಆಗಿರ್ತಕ್ಕಂತಹ ನೆಗೆಟಿವ್ ರಿಪರ್ಕೇಶನ್ಸ್ ಕಾಣ್ತಕ್ಕಂಥ, ಅದರೊಳಗೂ ಕೂಡ ಪುವರ್ ಸೆಕ್ಷನ್ ಆಫ್ ದ ಸೊಸೈಟಿ ಏನಿದ್ದಾರೆ ಅವರ ಬದುಕು ಬಹಳ ಕಷ್ಟಕರವಾಗ್ತಕ್ಕಂಥ. ಅಂಡ್ ಸಿನ್ಸ್ this is a post-war visit of the narrator to Verona, he is quite but aware of the fact that the living condition of the people of Verona is turned pathetic. ಕಷ್ಟಕರವಾಗಿದೆ ಅನ್ನೋದು ಅವರಿಗೆ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಗೋಚರಿಸ್ತಾ ಇದೆ. ಹಾಗಾಗಿ ಆ ಹುಡುಗರು ತಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೋಸ್ಕರ ಅವರ ಬದುಕಿನ ಜೀವನೋಪಾಯಕ್ಕಾಗಿ ಈ ವೈಟ್ ಸ್ಟ್ರಾಬೆರೀಸ್ ಅನ್ನ ಮಾರ್ತಾ ಇರಬಹುದು ಅನ್ನೋದು ಅವರ ಒಂದು ಊಹೆ ಆಗಿದೆ. ಬಟ್ ದ ನೆಕ್ಸ್ಟ್ ಡೇ ದಿ ನರೇಟರ್ comes across these two boys doing something else. That is the business of shoe shine. He felt that he should talk to them. ಮೊದಲ ಭೇಟಿಯೊಳಗೆ ಅವರ ಬಗ್ಗೆ ಆಸಕ್ತಿ ಇರಲಿಲ್ಲ, ಬಟ್ a feel of concern, ಕಾಳಜಿ, ಹಾಗಾಗಿ ವೈಲ್ಡ್ ಸ್ಟ್ರಾಬೆರೀಸ್ ಅನ್ನ ಅವರಲ್ಲಿ ಪರ್ಚೇಸ್ ಮಾಡಿದ್ರು. ಈಗ ಅವರಿಗೆ ಈ ಹುಡುಗರ ಬಗ್ಗೆ ಒಂದು ರೀತಿಯ ಕುತೂಹಲ ಮತ್ತು ಆಸಕ್ತಿ ಹುಟ್ಟುತ್ತಾ ಇದೆ. ಸೊ ದೇ ವಾಚ್ ಫಾರ್ ಫ್ಯೂ ಮೊಮೆಂಟ್ಸ್ ಅಂಡ್ ಹ್ಯಾಸ್ ಟ್ರೇಡ್ ಸ್ಲ್ಯಾಕಂಡ್ ಅಂದ್ರೆ ಅಲ್ಲಿ ಶೂ ಪಾಲಿಶ್ಗೆ ಅಂತ ಬಂದಂತಹ ಜನರ ಸಂಖ್ಯೆ ಕಡಿಮೆ ಆಗೋ ತನಕ ನಮ್ಮ ನರೇಟರ್ ಮತ್ತು ಅವರ ಕಂಪ್ಯಾನಿಯನ್ ವೇಟ್ ಮಾಡ್ತಾರೆ. ದೆನ್ ದೇ ವೆಂಟ್ ಓವರ್, ದೇ ಗ್ರೀಟೆಡ್ us with friendly faces. ಗುರುತಿಸಿದ್ದಾರೆ ಅಂದ್ರೆ ನಿನ್ನೆ ನೋಡಿದ್ದನ್ನ ಆ ಹುಡುಗರು ಕೂಡ ನೆನಪಿಸ್ಕೊಂಡು ನಗು ಮುಖದೊಳಗೆ ಅವರನ್ನ ವಿಶ್ ಮಾಡಿ. I thought you begged fruit for a living, I said. ಸೊ ನರೇಟರ್ ಅವರನ್ನು ಕೇಳ್ತಿರೋದೇನು, ಜೀವನಕ್ಕಾಗಿ ಕಾಡಿನಿಂದ ವೈಲ್ಡ್ ಸ್ಟ್ರಾಬೆರೀಸ್ ಅನ್ನ ತರ್ತೀರ ನೀವು ಅಂತ ಅನ್ಕೊಂಡಿದ್ದೆ. To which the young boys with lot of enthusiasm replied that we do many things, sir. Niccolo answered seriously. ನಾವು ಒಂದೇ ಕೆಲಸ ಅಂತಲ್ಲ, we do many things. He glanced at us
hopefully, that is glance, ಒಂದು ನಿಮಿಷ ಆ ನರೇಟರ್ ಕಡೆಗೆ ದೃಷ್ಟಿಯನ್ನು ಹಾಯಿಸೋದು. ಹೋಪ್ಫುಲಿ ಅಂತ ಹೇಳಿದ್ರೆ ನೀವು ಈಗ ನಮಗೆ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ಸಹಾಯವನ್ನು ಮಾಡ್ಬೋದು. ಅಂದ್ರೇನು, ಈಗ ಹುಡುಗರು ಶೂ ಪಾಲಿಶ್ ಮಾಡ್ತಾ ಇದ್ದಾರೆ, ಶೂ ಶೈನಿಂಗ್ ಬಿಸ್ನೆಸ್ ಮಾಡ್ತಾರೆ. ಆ ಶೂ ಶೈನಿಂಗ್ ಬಿಸ್ನೆಸ್ ಏನಿದೆ ಅದನ್ನ ಆ ಹುಡುಗರ ಹತ್ರ ಈ ನಮ್ಮ ನರೇಟರ್ ಶೂ ಪಾಲಿಶ್ ಮಾಡಿಸ್ಕೊಳ್ಳಿ ಅನ್ನೋದು ಇಲ್ಲಿ ನಿಕೋಲನ ಅಭಿಲಾಷೆಯಾಗಿದೆ. ನಿಕೋಲೋ answered seriously and he glanced at us hopeful. So, ಆಶಾಭಾವನೆಯೊಂದಿಗೆ ನರೇಟರ್ ಕಡೆಗೆ ನಿಕೋಲೋ ಕಣ್ಣಿಸ್ತಕ್ಕಂಥದ್ದು. And often we show visitors through the town to Juliet's tomb and to other places of interest. So ಈಗ ನಿಕೋಲೋ ಹೇಳ್ತಿರೋದೇನು, ಕೇವಲ ಶೂ ಶೈನ್ ಅಷ್ಟೇ ಅಲ್ಲ, ವೈಲ್ಡ್ ಬೆರೀಸ್ ಅನ್ನ ಮಾರ್ತಕ್ಕಂಥದ್ದು ಅಷ್ಟೇ ಅಲ್ಲ, we do many other kinds of works. We even act as tourist guides. ನಿಮ್ಮ ಒಪ್ಪಿಗೆ ಇದ್ರೆ ನೀವು ನಮ್ಮನ್ನ ಟೂರಿಸ್ಟ್ ಗೈಡ್ಗಳನ್ನಾಗಿ ಕೆಲಸಕ್ಕೆ ಕರ್ಕೊಂಡು, so that they can earn some money out of it. And this fellow, the narrator, felt that this is the right way of helping those boys, and he said, all right, you take us along. He readily accepted the offer of Niccolo to be his tourist guide. As we made the rounds, and these two boys, though just 13 and 12 years old, they know each and every nook and corner of Verona. They know everything. That is the place of availability of good food, the place of availability of other things, other material needs of these two, that is the narrator and his companion, and about the places of visit. ಕೇವಲ ಜಾಗಗಳು ಮಾತ್ರ ಅಲ್ಲ, ಎಲ್ಲಿ ಉತ್ತಮವಾಗಿರ್ತಕ್ಕಂಥ ಊಟ ಸಿಗುತ್ತೆ, ಇವರ ಟೇಸ್ಟಿನ ಊಟ ಎಲ್ಲಿ ಕಡಿಮೆ ಬೆಲೆಗೆ ರುಚಿಕಟ್ಟಾಗಿರ್ತಕ್ಕಂಥ ಊಟ, ಅಥವಾ ಯಾವ ಜಾಗದೊಳಗೆ ಇವರ ಅಗತ್ಯ ಏನಿದೆ, ಸಮಥಿಂಗ್ ಲೈಕ್ ಸಿಗರೇಟ್ಸ್ ಅಂಡ್ ಅದರ್ ಥಿಂಗ್ಸ್ ಅಂಥವು ಎಲ್ಲಿ ಸಿಗ್ತವೆ, ಇವೆಲ್ಲವೂ ಕೂಡ ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಈ ಹುಡುಗರ ಬಗ್ಗೆ. Of course, they were childish enough, yet proved to be of great help. They were in many ways artless too. Jacob, with his paler, thin, Jacob was paler than he should be. Andre avara appearance anna helta idare illi. Although his lips were paler than they should have been, was lively as squirrel. Shabby appearance ಇದೆ. ಪೇಲರ್ ಅಂತ ಹೇಳ್ಬೇಕಾದ್ರೆ ಅಪೌಷ್ಟಿಕತೆ ಕಾಣಿಸ್ತಾ ಇದೆ, ಆದರೂ ಕೂಡ he was lively as a squirrel, ಅಂದ್ರೆ ತುಂಬಾ ಚೂಟಿ ಹುಡುಗ. Who was ever ready to do any kind of work. Niccolo's smile was steady and engaging, ಅಂದ್ರೆ ಅವನು ಯಾವುದೋ ಒಂದು ವಿಚಾರವನ್ನ ಬಹಳಷ್ಟು ಯೋಚನೆ ಮಾಡ್ತಿದ್ರು ಕೂಡ ಆ ವಿಚಾರದ ಬಗ್ಗೆ, ಅವನ ಆಲೋಚನೆ ಬಗ್ಗೆ, ಅವನ ಟೂರಿಸ್ಟ್ಸ್ ಏನಿದ್ದಾರೆ ಅವರ ಬಳಿ ಯಾವುದೇ ರೀತಿಯ ಆ ಗುಟ್ಟನ್ನು ಬಿಟ್ಕೊಡದೇ ಇರ್ತಕ್ಕಂಥ ರೀತಿಯೊಳಗೆ ಸಣ್ಣ ವಯಸ್ಸಿನ ಮಕ್ಕಳಾದರೂ ತುಂಬಾ ಮೆಚೂರ್ಡ್ ಆಗಿ ಇದ್ದಂತಹ ವ್ಯಕ್ತಿ ನಿಕೋಲ್. ಬದುಕು ಕಲಿಸಿಕೊಟ್ಟಿರುವಂತಹ ಪಾಠದೊಳಗೆ, ಆ ಬಾಲ್ಯದೊಳಗೇನೆ ಚೈಲ್ಡಿಶ್ ಆಗಿದ್ರೂ ಕೂಡ ಒಂದು ಮಟ್ಟಕ್ಕೆ ಜೀವನದ ಪಾಠ, ಬದುಕಿನ ಕಹಿ ಘಟನೆಗಳು ಅವರ ಮೇಲೆ ಪ್ರಭಾವವನ್ನು ಬೀರಿರೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬಹುದಾಗಿದೆ. Yet in both these boyish faces there was a seriousness which one respected the air of purpose far beyond their years, which means ಅವರ ವಯಸ್ಸಿನ ಮೀರಿರುವಂತಹ ಗಾಂಭೀರ್ಯತೆ ಮತ್ತು ಜವಾಬ್ದಾರಿ ಆ ಮುಖಗಳಲ್ಲಿ ಕಾಣಿಸ್ತಾರೆ. And for the next week or so, it was something like that the narrator came across these boys time and again, and every time it was an unexpected encounter. In the week which followed, we saw them frequently. ಬಹಳಷ್ಟು ಸಂದರ್ಭಗಳಲ್ಲಿ
ಬಹಳಷ್ಟು ಸನ್ನಿವೇಶಗಳಲ್ಲಿ ನರೇಟರ್ ಈ ಇಬ್ಬರ ಹುಡುಗರನ್ನ ಅವರು ಗಮನಿಸ್ತಾ ಹೋದ್ರು, ಬಹಳಷ್ಟು ಬಾರಿ ಭೇಟಿಯಾದ್ರು ಕೂಡ. ಫಾರ್ ದೇ ಪ್ರೂವ್ಡ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಟು ಅಸ್. ಈ ಹುಡುಗರವರಿಗೆ ಎಲ್ಲಿಂದ ಅಮೆರಿಕನ್ ಸಿಗರೇಟ್ ಸಿಗತ್ತೋ ಅದನ್ನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಎಂಟರ್ಟೈನ್ಮೆಂಟ್ಗೆ ಬೇಕಾದಂತಹ ಟಿಕೆಟ್ಸ್ ಫಾರ್ ದ ಸೀಟ್ ಆಫ್ ಒಪೆರಾ ತಂದ್ಕೊಟ್ಟಿದ್ರು. ಅಂಡ್ ದೇ ಈವನ್ ಪ್ರಿಫರ್ಡ್ ಗುಡ್ ರೆಸ್ಟೋರೆಂಟ್ ಅಂಡ್ ಆಸ್ ಸಚ್. ಈ ಲೇಖಕರಿಗೆ ಈ ಒಂದು ವಾರ ಆ ಹುಡುಗರ ಜೊತೆಯೊಳಗೆ ಸಮಯವನ್ನ ಕಳೆದಾಗ ಒಂದು ವಿಚಿತ್ರವಾಗಿರುವಂತಹ ಕುತೂಹಲ ಬಂತು. ಯಾಕೆಂತ ಹೇಳಿದ್ರೆ ದೇ ಆರ್ ಜಸ್ಟ್ 13 year and 12 year old respectively. ಬಟ್ ಬಹಳಷ್ಟು ಕೆಲಸವನ್ನ ಮಾಡ್ತಾರೆ, ಬಹಳಷ್ಟು ಬಗೆಯ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರ ಲೈವ್ಲಿಹುಡ್ಗಾಗಿ. ಅಂಡ್ ಅಫ್ಕೋರ್ಸ್ ಬಿಕಾಸ್ ಆಫ್ ದೇರ್ ಕಾನ್ಸ್ಟೆಂಟ್ ವರ್ಕ್ and because of the variety of work in which they get engaged, it is quite but obvious that they earn a good amount of money. Good sum of money is earned by them. ಹಾಗಾಗಿ ಲೇಖಕರಿಗೆ ಈ ಹುಡುಗರು ಈ ಹಣವನ್ನ ಏನ್ ಮಾಡ್ತಾರೆ, why is it that they are getting involved or they are engaged in so many kind of works ಅಂತಕ್ಕಂಥದ್ದು ಪ್ರಶ್ನೆ ಬಂತು. ಹಾಗಾಗಿ ತಮಾಷೆಯಾಗಿ ಒಂದು ದಿವಸ ಕೇಳಿದ್ರು. That is why is it that you are collecting so much of money? But the boys did not give out the secret. ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ, ಡೇ ಇನ್ ಅಂಡ್ ಡೇ ಔಟ್, ಹಗಲಿರುಳು ಯಾತಕ್ಕಾಗಿ ಇಷ್ಟೊಂದು ಶ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ಆ ವ್ಯಕ್ತಿ ಅಥವಾ ಆ ಮಕ್ಕಳು ನರೇಟರ್ ಬಳಿಗೆ ಹೇಳಿಲ್ಲ. One day, what struck one most was their unremitting willingness to work. ಆ ಹುಡುಗರನ್ನ ಯಾರೇ ಗಮನಿಸಿದ್ರು ಕೂಡ unremitting willingness ಅಂದ್ರೆ they are ever ready to work. ಸುಸ್ತು, ಬೇಸರ ಇದ್ಯಾವುದೂ ಕೂಡ ಆ ಮಕ್ಕಳಲ್ಲಿ ಕಾಣಿಸ್ತಾ ಇರಲಿಲ್ಲ. ಡ್ಯೂರಿಂಗ್ ದ ಸಮ್ಮರ್ ಡೇಸ್ ಅಂಡರ್ ದ ಹಾಟ್ ಸನ್, in the long evenings when the air blew chill from the mountains, ಅಂದ್ರೆ ಆ ಎರಡೂ ರೀತಿಯ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನಡುವೆಯೂ ಕೂಡ ಕಷ್ಟಗಳ ನಡುವೆ ಸಂಜೆ ಹೊತ್ತಿನೊಳಗೆ ಕೊರೆಯುವ ಚಳಿ ಗಾಳಿಯನ್ನ ಲೆಕ್ಕಿಸದೆ, ಬೆಳಗ್ಗೆ ಸೂರ್ಯನ ಆ ಧಗೆ ಬಿಸಿಲನ್ನ ಲೆಕ್ಕಿಸದೆ ಸದಾ 24x7 ಅಂತೀವಲ್ಲ ಆ ರೀತಿ ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಕಾಣಿಸ್ತಾರೆ. ಈ ರೀತಿ ಇದ್ದಾಗ ದೇ ಆಲ್ಮೋಸ್ಟ್ ಲೈಕ್ ದೇ ಶೈನ್ ಶೂಸ್. ಇದನ್ನ ನಾವು ವಾಟ್ ಕೈಂಡ್ ಆಫ್ ವರ್ಕ್ಸ್, ಯಾವ ರೀತಿಯ ಕೆಲಸಗಳಲ್ಲಿ ಈ ಇಬ್ರು ಹುಡುಗರು ನೆಕೋಲೋ ಅಂಡ್ ಜೋಕೋ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಅನ್ನೋದನ್ನ ಸಾಮಾನ್ಯವಾಗಿ ಹೋಮ್ವರ್ಕ್ ಕ್ವಶನ್ಗೆ ಕೇಳ್ತಾರೆ. ಸೊ ದೇ ಶೈನ್ ಶೂಸ್, ಸೋಲ್ಡ್ ಫ್ರೂಟ್ಸ್, ಹಾಕ್ ನ್ಯೂಸ್ ಪೇಪರ್ ಅನ್ನ ಅವರು ಮನೆಗೆ ತಲುಪಿಸ್ತಾ ಇದ್ರು, ಹಣ್ಣನ್ನ ಮಾರ್ತಾ ಇದ್ರು, ಶೂ ಶೈನಿಂಗ್ ಮಾಡ್ತಾ ಇದ್ರು, ಟ್ರಾವೆಲ್ ಗೈಡ್ಸ್ ಆಗಿ ಕೆಲಸ ಮಾಡ್ತಿದ್ರು. ದಟ್ ಈಸ್ ಕಂಡಕ್ಟೆಡ್ ಟೂರಿಸ್ಟ್ಸ್ ಅರೌಂಡ್ ದ ಟೌನ್, ರ್ಯಾನ್ ಅರೌಂಡ್ಸ್ ಅಂತ ಹೇಳ್ಬೇಕಾದ್ರೆ ಒಬ್ಬರ ಲಗೇಜ್ ಅನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಲೈಕ್ ಕೊರಿಯರ್ ಬಾಯ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಕೊರಿಯರ್ ಬಾಯ್ಸ್ ಗಳ ಕೆಲಸ ಮಾಡ್ತಾ ಇದ್ರು. ಇಟ್ ವಾಸ್ ಸಮಥಿಂಗ್ ಲೈಕ್ ದೇ ಎಕ್ಸ್ಪ್ಲೋಟೆಡ್ ಈಚ್ ಅಂಡ್ ಎವ್ರಿ ಅವೆನ್ಯೂ. ಕೆಲಸ ಮಾಡಲಿಕ್ಕೆ ಸಾಧ್ಯವಿರ್ತಕ್ಕಂತಹ ಎಲ್ಲಾ ವರ್ಗದಲ್ಲಿಯೂ ಕೂಡ ಈ ಹುಡುಗರು ಕೆಲಸ ಮಾಡ್ತಾರೆ. with actually troubled economy of the town left open to them. ಅಂದ್ರೆ ನಾನು ಇದನ್ನಾಗಲೇ ಹೇಳಿದೆ, ಪೋಸ್ಟ್ ವಾರ್ ಪೀರಿಯಡ್ ಆಗಿರೋದ್ರಿಂದ ಬದುಕು ಸಾಗಿಸೋದು ಬಹಳ ಕಷ್ಟವಾಗಿದೆ. ಇಡೀ ದೇಶದ ಎಕಾನಮಿ ಬಿದ್ದಿತ್ತು. ಹಾಗಾಗಿ ಸಹಜವಾಗಿ ಎಲ್ಲ ವರ್ಗದ ಜನರ ಬದುಕು ಸಂಕಷ್ಟದಲ್ಲಿತ್ತು. ಆ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದೊಳಗೆ ಈ ಹುಡುಗರು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಯಾವುದೇ ರೀತಿಯ ಕೆಲಸವಾದರೂ ಕೂಡ ತುಂಬಾ ಉತ್ಸಾಹದಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದದನ್ನ ಗಮನಿಸ್ತೀವಿ. And what actually struck this narrator was this particular incident. That is, one night, as this narrator and his companion were returning back to their hotel, they suddenly came across these two boys
who were resting on the deserted square on the stone pavement. ಸ್ಟೋನ್ ಪೇಮೆಂಟ್ ಅಂತಂದ್ರೆ ಪಾದಚಾರಿ ಜಾಗ ಏನಿದೆ ಅಲ್ಲಿ ನಡುರಾತ್ರಿ ಈ ಹುಡುಗರು ಕಾಯ್ತಾ ಇದ್ದದ್ದು, ರೆಸ್ಟ್ ಮಾಡಿಕೊಂಡು ಕುತ್ಕೊಂಡಿದ್ದದ್ದು ಗಮನಿಸ್ತಾರೆ. ಬೆನಿತ್ ದ ಪೇಲ್ ಆರ್ ಲೈಟ್ಸ್ ನಿಕೋಲೋ ಸ್ಯಾಟ್ ಅಪ್ರೈಟ್. ನಿಕೋಲೋ ಎಚ್ಚರವಾಗಿ ಕೂತಿದ್ದ. ಹಿಸ್ ಫೇಸ್ ಡ್ರಾನ್ ಬೈ ಫ್ಯಾಟಿಗ್. ಅವನ ಮುಖದೊಳಗೆ ದಣಿವು, ಸುಸ್ತು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. And what were they holding with them? They were holding a bundle of unsold papers. ಆ ರಾತ್ರಿ ಹೊತ್ತು ಕಾಯ್ತಾ ಕೂತಿರೋದು ಅದಕ್ಕೆ ಅಂತ ಹೇಳಿದ್ರೆ they wanted to sell these newspapers. A bundle of unsold newspapers lay at his feet, while Jacob, his head pillowed upon his brother's shoulders, was asleep. It was nearly midnight. ಆ ರಾತ್ರಿ ಅಲ್ಲಿ ಬರ್ತಕ್ಕಂಥ ಒಂದು ಬಸ್ಸಿಗೆ ಕಾಯ್ತಾ ಇದ್ದರು. ಆ ಬಸ್ನಿಂದ ಪಡುವ ಅಂತಕ್ಕಂತಹ ಪ್ಲೇಸಿಂದ ಬರುವ ಲಾಸ್ಟ್ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಆ ಬಸ್ ಬಂದಾಗ ಅಲ್ಲಿ ನ್ಯೂಸ್ ಪೇಪರ್ಸ್ ಅನ್ನ ನಾವು ಡಂಪ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಸೊ ವಿಚ್ ಮೀನ್ಸ್ ದಟ್ ದೇ ವರ್ಕ್ even during late night. Why are you out so late, Nicolo? Asked narrator with a curiosity. He just spoke very sharply and said that we are waiting for the last bus from Padu. We shall sell all our papers when it comes in. Our paper marata agbeku hagagi kaapadi. Must you keep at it so hard? You both look rather tired. So this was observation of narrator. ಅಂದ್ರೆ ಇಷ್ಟು ಈ ರಾತ್ರಿಯೊಳಗೆ ದಣಿವಾಗಿರೋ ಹಾಗೆ ಕಾಣಿಸುತ್ತೆ. Why is it that you have to work so long? He just said, we are not complaining, sir. See, look at the response of this work. We are not complaining, sir. ನಾವು ತಮ್ಮ ಬಳಿ ನಮಗೆ ದಣಿವಾಗಿದೆ, ಸಾಕಾಗಿದೆ, ಇಷ್ಟೊತ್ತಿನೊಳಗೆ ಈ ನಡುರಾತ್ರಿಯೊಳಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ, ಸಂಕಟ ಇದೆ ಅನ್ನುವ ಯಾವುದಾದ್ರೂ ಕಂಪ್ಲೇಂಟ್ ಅನ್ನ ನಾವು ನಿಮ್ಮ ಹತ್ರಕ್ಕೆ ಹೇಳಿದ್ವಾ? ಇಲ್ಲ ತಾನೆ. Then why are you bothered about us? ಯಾತಕ್ಕಾಗಿ ನಿಮಗೆ ನಮ್ಮ ಬಗ್ಗೆ ಅತಿಯಾಗಿರುವ ಕಾಳಜಿ? His tone, while perfectly polite, discouraged further inquiry. ನಮ್ಮನ್ನ ನಮ್ಮ ಪಾಡಿಗೆ ಬಿಡಿ ಅನ್ನೋ ರೀತಿಯೊಳಗೆ, ಅಂದ್ರೆ ತುಂಬಾ ಸ್ಪಷ್ಟವಾಗಿ ನಮಗೆ ನಿಮ್ಮ ಸಹಾನುಭೂತಿಯ ಅಗತ್ಯ ಇಲ್ಲ ಅಂತ. ಆ ಸಣ್ಣ ವಯಸ್ಸಿನ ಹುಡುಗರು ತಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಾಗದೇ ಇರೋ ರೀತಿಯೊಳಗೆ ಕೆಲಸವನ್ನ ನಿರ್ವಹಿಸುತ್ತಿರುವುದನ್ನ ಇಲ್ಲಿ ಲೇಖಕರು ಗಮನಿಸ್ತಾರೆ. And the scene is recorded here. But next morning, when I went over to the fountain to have my shoe shine, I said, Nicolo, the way you and Jacob work, you must earn quite a lot. You spend nothing on clothes, you eat little enough. When I see you having a meal, it's usually black bread and figs. Tell me, what do you do with your money? ಆ ರಾತ್ರಿ ಯಾತಕ್ಕಾಗಿ ಇಷ್ಟೆಲ್ಲ ಶ್ರಮ ವಹಿಸ್ತೀರಾ ಅಂತ ಹೇಳಿ ಕೇಳಬೇಕು ಅನ್ನುವ ಒಂದು ಆಲೋಚನೆಯೊಂದಿಗೆ ಇಲ್ಲಿ ಲೇಖಕರು ನೀವು ದಣಿದಿದ್ದೀರಾ ಅಂತ ಹೇಳಿದ್ರು ಕೂಡ ಅವನ ಒಂದು ಉತ್ತರ ದಟ್ ಈಸ್ ವಿ ಆರ್ ನಾಟ್ ಕಂಪ್ಲೇನಿಂಗ್ ಲೇಖಕರ ಬಾಯಿ ಮುಚ್ಚಿ. ಆದರೆ ನೆಕ್ಸ್ಟ್ ಡೇ ಶೂ ಶೈನ್ ಮಾಡಿಸ್ಕೊಳ್ಳಿಕ್ಕೆ ಹೋದಾಗ ಲೇಖಕರು ಮನಸ್ಸು ತಡಿಲಿಲ್ಲ. ಹಾಗಾಗಿ ಅವರು ನಿಕೋಲನನ್ನ ಕೇಳ್ತಾರೆ, ಬಹಳಷ್ಟು ನಿಮ್ಮ ಈ ಒಂದು ಶ್ರಮವನ್ನ ನೋಡಿದ್ರೆ ಒಂದಷ್ಟು ಕನ್ಸಿಡರಬಲ್ ಅಮೌಂಟ್ ನಿಮಗೆ ಅರ್ನ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಯು ಡೋಂಟ್ ಸ್ಪೆಂಡ್ ಎನಿಥಿಂಗ್ ಆನ್ ಯುವರ್ ಕ್ಲಾತ್ಸ್ ಆರ್ ಫಾರ್ ಯುವರ್ ಫುಡ್ ಆಸ್ ಸಚ್. ಏನ್ ಮಾಡ್ತಿದ್ದೀರಾ ಹಣವನ್ನ? ಬಿಕಾಸ್ he just wanted to know about these two boys. But these two boys did not reveal their secret. He did not let him know the intentions behind them hard. So ಹಾಗೆ ಅವನೇನು ಉತ್ತರವನ್ನ ಕೊಡದೇ ಇದ್ರಿಂದ ಆ ಮಾತನ್ನ ಒಂದಷ್ಟು ಲೈಟ್ ಅಂಡ್ ವೈನ್ ಆಗಿ ತಗೊಳ್ಳಿಕ್ಕೆ ಜಸ್ಟ್ ಯಾವುದೋ ಒಂದು ಸಂದರ್ಭದೊಳಗೆ
ಜೋಕೋಬ್ ಏನು ಹೇಳಿ ಒಂದ್ಸತಿ ಹಿ ವಾಂಟೆಡ್ ಟು ಫ್ಲೈ ಟು ಅಮೆರಿಕಾ ಅನ್ನುವ ಮಾತನ್ನ ಹೇಳಿಲ್ಲ. ಹಾಗಾಗಿ ಅದನ್ನೇ ಇಲ್ಲಿ ಅವರು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಯು ಮಸ್ಟ್ ಬಿ ಸೇವಿಂಗ್ ಅಪ್ ಟು ಎಮಿಗ್ರೇಟ್ ಟು ಅಮೆರಿಕಾ. ಈ ಪ್ರಶ್ನೆ ಕೇಳಿದ ಉದ್ದೇಶ ಅಟ್ಲೀಸ್ಟ್ ಈ ರೀತಿ ನಾನು ಹೇಳಿದಾಗಾದ್ರೂ ಉತ್ತರದೊಳಗೆ ರೂಪದೊಳಗೆ ಅವರ ನಿಜವೇನಿದೆ, ದ ರೀಸನ್ ಬಿಹೈಂಡ್ ಸಚ್ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ದಟ್ ಅಂಡ್ ಎಫರ್ಟ್ಸ್ ದಟ್ ದೇ ಪುಟ್ ಇನ್, ಅದರ ಬಗ್ಗೆ ಉತ್ತರ ಬರ್ಬೋದು ಅನ್ನುವ ಆಶಯ. ಬಟ್ ದ ರಿಪ್ಲೈ ಡಿಡ್ ನಾಟ್ ಗಿವ್ ಎನಿ ಸಚ್ ಡೀಟೇಲ್ ಅಬೌಟ್ them. Instead, he said, we should greatly like to go to States, but here at present we have other plans. States ಗೆ ಹೋಗಬೇಕು ಅನ್ನೋದು ನಮಗೂ ಇಷ್ಟವೇ, ಬಟ್ ಈ ಸಂದರ್ಭದೊಳಗೆ we do have some other plans rather than going to States. ಅಮೆರಿಕವನ್ನ ವಿಸಿಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅದಕ್ಕೂ ಹೆಚ್ಚಿನ ಪ್ಲಾನ್ಸ್ ನಮಗಿದೆ, ಅದಕ್ಕೂ ಮೀರಿದ ಅಗತ್ಯತೆಗಳಿವೆ. ಸೊ ವಾಟ್ ಪ್ಲಾನ್ಸ್? narrator actually is now seriously thinking of knowing about the problems of these boys and what is it that they actually are going through. But these two young boys are not letting up the secret. So ಆ ಮಾತನ್ನ ಹೇಗಾದ್ರೂ ಅವ್ರ ಬಾಯಿಂದ ಬಿಡಿಸಬೇಕು ಅಂತ ಹೇಳಿ he just asked what plans, but to which this fellow just replied, just plans. ಏನೋ ಪ್ಲಾನ್ಗಳು, just plans ಅಂದ್ರೆ ನೀವು ಅದನ್ನ ತಗೊಂಡು ಏನು ಮಾಡ್ತೀರಾ? Why do you? Well, I said we are living on Monday. Is there anything I can do for you before we go? So narrator ಹುಡುಗರು ಏನನ್ನು ಹೇಳೋದಿಲ್ಲ ಅನ್ನುವ ಕಾರಣಕ್ಕೆ okay, if you want to keep your secret up to yourself, you are ready to keep it up to yourself, but just let me know. I just wanted to tell you that we will be leaving this Monday. ಹಾಗಾಗಿ ಅಷ್ಟರೊಳಗೆ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಹೇಳಿ. ನಿಕೋಲೋ shook his head. ಅವನಿಗೆ ಇವರಿಂದ ಯಾವುದೇ ರೀತಿಯ ಸಹಾಯವನ್ನು ಪಡೆಯುವಂತಹ ಆಲೋಚನೆ ಇರಲಿಲ್ಲ. So he shook his head. But suddenly Jacob's nostrils twinkled like a puppy's. ಅಂದ್ರೆ ಈ ಸಣ್ಣ ನಾಯಿ ಮರಿ ತನ್ಪಾಡಿ ಅಂದ್ರೆ ಅದ್ರ ಪಾಡಿಗೆ ಅದಿರ್ತಕ್ಕಂಥದ್ದು ಬಂದ್ಬಿಟ್ಟು ಇಬ್ರು ನಡುವೆ ಮೂಗು ತುರ್ಸೋದು ಅಂತೀವಲ್ಲ, ಆ ರೀತಿಯೊಳಗೆ ಬಂದು ತುಂಬಾ ಪಟ್ ಅಂತೇಳಿ ಅಂದ್ರೆ ಅಷ್ಟೇ ಕ್ವಿಕ್ ಆಗಿ ಬಂದ್ಬಿಟ್ಟು ಇಫ್ ಯು ರಿಯಲಿ ವಾಂಟ್ ಟು ಹೆಲ್ಪ್ us, ಕ್ಯಾನ್ ಯು ಪ್ಲೀಸ್ ಟ್ರೈ ಟು pull it down ಅಂತ ಕೇಳಿ. So he busted. Every Sunday we make a visit to the country of Pullet. Country ಅಂತ ಹೇಳಿದ್ರೆ ಇಲ್ಲಿ ವಿಲೇಜ್ ಅಂತ ಅರ್ಥ. That is 30 kilometers from here. And usually we hire bicycles. ಎಷ್ಟು ದೂರದಲ್ಲಿದೆ ಪುಲೆಟ್? 30 kilometers ದೂರದಲ್ಲಿದೆ. ಆ 30 kilometers ದೂರವನ್ನ ಇವರು ಯಾವ ರೀತಿಯೊಳಗೆ ಸಾಗಿಸ್ತಾರೆ? ಬೈಸಿಕಲ್ ಅನ್ನ ಬಾಡಿಗೆಗೆ ತಗೊಂಡು ನಾವು ಬರ್ತೀವಿ. But today, since tomorrow you are so kind, will you please send us in your car? ಅಂದ್ರೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿದ್ರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮನ್ನ ನಿಮ್ಮ ಕಾರ್ನಲ್ಲಿ ಕಳಿಸು. To which narrator says that his driver is on leave on that particular Sunday and he even offered himself to drive to Pune. So ತಾನೇ ಸ್ವತಃ ಆ ಹುಡುಗರನ್ನ ಕಾರ್ನೊಳಗೆ ಪುಲೆಚಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕತೆಗಾರರು ಸಿದ್ಧರಿದ್ದಾರೆ. ಬಟ್ ಈ ಒಂದು ಸಹಾಯ ಏನು ಇಲ್ಲಿ ನರೇಟರ್ ಮಾಡ್ತಾ ಇದ್ದಾರೋ ಅಥವಾ ಜಾಕೋಬ್ ಬೇಡಿದಂತಹ ಸಹಾಯದ ಬಗ್ಗೆ ನಿಕೋಲೋಗೆ ಒಂದು ಹಂತದ ಅಸಮಾಧಾನ ಇರೋದು ನಮಗೆ ಗೊತ್ತಾಗಿದೆ. ನಿಕೋಲೋ ವಾಸ್ ಗ್ಲೇರಿಂಗ್ ಅಟ್ ಹಿಸ್ ಯಂಗರ್ ಬ್ರದರ್ ಇನ್ ವೆಕ್ಸೇಷನ್. ಕೋಪದಿಂದ ಅವನ ಕಡೆಗೆ ನೋಡ್ತಾ ಇದ್ದ. ಅಂದ್ರೆ ಅಗತ್ಯ ಏನಿತ್ತು ಅವರನ್ನ ಕೇಳುವುದು. ಅಂಡ್ ಹಿ ಸೆಡ್, ವಿ ಕುಡ್ ನಾಟ್ ಥಿಂಕ್ ಆಫ್ ಟ್ರಬಲಿಂಗ್ ಯು ಸರ್. ನೀವು ಕಷ್ಟವನ್ನ ತಗೋಬೇಡಿ, ನಾವು ನಿಮಗೆ ತೊಂದರೆ ಕೊಡೋದಿಲ್ಲ. ವಿ ವಿಲ್ ಮ್ಯಾನೇಜ್ ಇಟ್ ಫಾರ್ ಅವರ್ಸೆಲ್ವ್ಸ್. So it won't be any trouble, but narrator says that it won't trouble him and he is
ready to take them to Puleta the next day. And he offers to take these two boys to Puleta the next day. So the next day, Sunday, narrator Puletaಗೆ ಇಬ್ಬರು ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. And what happens there in Puleta and what are the course of action that you come across in Puleta, let's see in the next class. Thank you.